ಎಲ್ರಿಗೂ ನಮಸ್ಕಾರ. ನಾವು ಈ ಒಂದು ಮೊದಲನೇದಾಗಿ ನೀಲಾಂಜನೇಯ ನೃತ್ಯ ಪ್ರಸಂಗ ಅನ್ನುವಂತಹ ಪದ್ಯದ ಮೊದಲನೇ ಭಾಗವನ್ನು ನಾವು ಮೊದಲು ನೋಡಿದ್ವಿ. ಈಗ ಎರಡನೇ ಭಾಗವನ್ನು ನಾವು ನೋಡ್ತಾ ಹೋಗೋಣ. ಆ ಒಂದು ನೃತ್ಯಕ್ಕೆ ಋಷಭನಾಥ ಏನು ಮಾಡ್ತಾನೆ, ಗೆಸ್ಟಾಗಿ ಈ ಒಂದು ಇಂದ್ರನ ಸಭೆಗೆ ಬರ್ತಾನೆ. ಬಂದಾಗ ಅವನಿಗೆ ತುಂಬ ಆತ್ಮೀಯವಾದಂತಹ ಸ್ವಾಗತವನ್ನು ಇಂದ್ರವನ್ನು ಕೋರ್ತಾನೆ. ಅದ್ರ ಜೊತೆಗೆ ಅವನನ್ನು ಕರ್ಕೊಂಡೋಗಿ ಒಂದು ಆಸ್ಥಾನದಲ್ಲಿ ಕೂರಿಸಿ ನೃತ್ಯದ ಒಂದು ಸಭೆನ ಪ್ರಾರಂಭ ಮಾಡ್ತಾನೆ. ಪ್ರಾರಂಭ ಮಾಡಿದ ತಕ್ಷಣ ಅಲ್ಲಿ ನೀಲಾಂಜನೇಯ ಅನ್ನುವಂತಹ ನೃತ್ಯಗಾತಿ, ಇಂದ್ರನಿಗೆ ಈ ನೃತ್ಯಗಾತಿ ತುಂಬ ಇಷ್ಟ. ಅವಳಿಗೆ ಹಲವಾರು ಬಾರಿ ಬಹುಮಾನಗಳನ್ನು, ಬಿರುದುಗಳನ್ನು ಕೂಡ ಇಂದ್ರದೇವ ಕೊಟ್ಟಿರ್ತಾನೆ. ಆ ಒಂದು ನೃತ್ಯಗಾತಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡುವಂಥವಳು. ಅವಳೇನು ಮಾಡ್ತಾಳೆ, ಆ ಒಂದು ರಂಗಕ್ಕೆ, ಆ ಒಂದು ನೃತ್ಯ ರಂಗಕ್ಕೆ ಅವಳೇನು ಮಾಡ್ತಾಳೆ, ಬರ್ತಾಳೆ. ಬಂದು ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಮೊದಲಿಗೆ ಅವಳ ಮುಖವನ್ನು ಪರದೆಯಲ್ಲಿ ಮುಚ್ಕೊಂಡಿರ್ತಾಳೆ. ನೃತ್ಯ ಮಾಡ್ತಾ ಮಾಡ್ತಾ ಅವಳ ಒಂದು ಪರದೆಯನ್ನು ಸರಿಸಿ ಅವಳ ಒಂದು ರೂಪವನ್ನು ಎಲ್ಲರಿಗೂ ಕೂಡ ತೋರಿಸ್ತಾಳೆ. ಎಲ್ಲರೂ ಕೂಡ ನಿಬ್ಬೆರಗಾಗ್ತಾರೆ. ಅಲ್ಲಿ ನೆರೆದಿರುವಂತಹ ರಾಜರಾಗಿರ್ಬೋದು, ದೇವತೆಗಳಾಗಿರ್ಬೋದು, ಯಕ್ಷಣೆಯರಾಗಿರ್ಬೋದು, ಕಿನ್ನರ ಕಿಂಪುರುಷರಾಗಿರ್ಬೋದು, ಎಲ್ಲರೂ ಕೂಡ ಅವಳ ಒಂದು ರೂಪಕ್ಕೆ ತುಂಬ ಬೆರಗಾಗಿ ಹೋಗ್ತಾರೆ. ಯಾಕೆಂತಂದರೆ ಅವಳು ಆ ಮಟ್ಟಿಗೆ ಅಪರಿಮಿತ ಸುಂದರಿಯಾಗಿರ್ತಾಳೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಆ ಒಂದು ರೂಪದ ಜೊತೆಗೆ ಅವಳು ಮಾಡುವಂತಹ ನೃತ್ಯನ ನೋಡ್ತಾ ತಮ್ಮನ್ನು ತಾವು ಮೈಮರೆತು ಹೋಗಿರ್ತಾರೆ. ಅವರು ಹಾಕಿರುವಂತಹ ಒಂದು ಒಡವೆಗಳಲ್ಲಿ, ಅವರು ಹಾಕಿರುವಂತಹ ಮುತ್ತು ರತ್ನಗಳಲ್ಲಿ ಅವಳ ಒಂದು ಪ್ರತಿಬಿಂಬ ಅನ್ನೋದು ತುಂಬ ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ. ಅದು ಹೇಗೆ ಕಾಣಿಸ್ತಾ ಇರುತ್ತೆ ಅಂತಂದರೆ, ಅವರ ಮನಸ್ಸುಗಳಿಗೆ ಅವಳು ಒಳಗಡೆ ಹೋಗ್ತಾಳೆ ಮತ್ತೆ ವಾಪಸ್ ಬರ್ತಾಳೆ, ಒಳಗಡೆ ಹೋಗ್ತಾಳೆ ಮತ್ತು ಹೊರಗೆ ಬರ್ತಾಳೆ ಅನ್ನೋ ರೀತಿ ಆ ಒಂದು ನೃತ್ಯ ನಮಗೆ ಕಾಣಿಸ್ತಾ ಹೋಗ್ತಾ ಇರುತ್ತೆ. ಅಷ್ಟು ಚೆನ್ನಾಗಿ ಅವಳು ನೃತ್ಯನ ಮಾಡ್ತಾ ಇರ್ತಾಳೆ. ಒಂದು ಬಾರಿ ಅವಳ ಒಂದು ರೂಪವನ್ನು ನೋಡ್ತಾ ಇದ್ದಂತಹ ಆ ಒಂದು ವಾದ್ಯಗಾರ ಆ ಒಂದು ವಾದ್ಯದ ತಾಳವನ್ನು ತಪ್ಪಿದಾಗ ಅವಳು ನೀಲಾಂಜನೆ ಎಷ್ಟು ಬುದ್ಧಿವಂತೆ ಆಗಿರ್ತಾಳೆ ಅಂತಂದರೆ, ಎಲ್ಲ ಒಂದು ವಾದ್ಯಗಳ ಒಂದು ವಿದ್ಯೆಯೂ ಕೂಡ ಅವಳಿಗೆ ತುಂಬ ಚೆನ್ನಾಗಿರುತ್ತೆ. ಅವಳು ಏನು ಮಾಡ್ತಾಳೆ, ತನ್ನ ಕಣ್ಣ ಸನ್ನೆಯಲ್ಲಿ ಅವಳು ಏನು ಮಾಡ್ತಾಳೆ, ತಿಳಿಸ್ತಾಳೆ, ನೀನು ವಾದ್ಯದ ಒಂದು ತಾಳವನ್ನು ತಪ್ತಾ ಇದೆಯಾ, ಸರಿ ಮಾಡ್ಕೋ ಅನ್ನುವಂತಹ ಸಂದೇಶನ ಆ ಒಂದು ವಾದ್ಯಗಾರನಿಗೆ ಕೊಡ್ತಾಳೆ. ಅವಳ ನೃತ್ಯ ಆ ರೀತಿ ವೈಭವೀಕರಿತವಾದಂತಹ ನೃತ್ಯ ಅದಾಗಿರುತ್ತೆ. ಆ ಒಂದು ಸಮಯದಲ್ಲಿ ಏನಾಗುತ್ತೆ, ಅವಳ ಒಂದು ಆಯುಷ್ಯ ಅನ್ನೋದು ಮುಗಿದೋಗುತ್ತೆ. ಆ ಒಂದು ಅವಳು ಏನು ನೃತ್ಯ ಮಾಡ್ತಾ ಇರ್ತಾಳೆ, ಅದೇ ಸಮಯದಲ್ಲಿ ಎಲ್ಲರೂ ಕೂಡ ಮಂತ್ರಮುಗ್ಧರಾಗಿ ಅವಳ ಒಂದು ನೃತ್ಯನ ನೋಡ್ತಾ ಇರ್ತಾರೆ. ಆ ಒಂದು ಟೈಮ್ನಲ್ಲಿ ಅವಳ ಒಂದು ಆಯಸ್ಸು ಅನ್ನೋದು ಮುಗಿದೋಗುತ್ತೆ. ಅವಳು ಏನು ಮಾಡ್ತಾಳೆ, ಇದ್ದಕ್ಕಿದ್ದಂಗೆ ಅಲ್ಲಿಂದ ಹಾಗೆ ಮಾಯವಾಗ್ತಾಳೆ. ಯಾರಿಗೂ ಕೂಡ ರಸಭಂಗವಾಗಬಾರದು ಅಥವಾ ಯಾರಿಗೂ ಕೂಡ ಈ ನೃತ್ಯದ ಅಮಲಿನಿಂದ ಹೊರಗಡೆ ಹೋಗಬಾರ್ದು ಅನ್ನುವಂಥ ಕಾರಣದಿಂದ ಈ ಒಂದು ಇಂದ್ರದೇವ ಏನು ಮಾಡ್ತಾನೆ, ಅದೇ ಜಾಗಕ್ಕೆ ಬೇರೆ ಒಬ್ಬ ನೃತ್ಯಗಾತಿಯನ್ನು ತಕ್ಷಣ ತಂದು ನಿಲ್ಲಿಸ್ತಾನೆ. ಇದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಯಾಕೆಂತಂದರೆ ಅದು ಮಿಂಚಿನ ವೇಗದಲ್ಲಿ ನಡೆಯುವಂತಹ ಒಂದು ಇದಾಗಿರೋದ್ರಿಂದ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಅಲ್ಲೇನಾಗುತ್ತೆ, ಇಂದ್ರದೇವ ಬೇರೆ ಒಂದು ನೃತ್ಯಗಾತಿನ ತಂದು ಅಲ್ಲಿ ಡ್ಯಾನ್ಸ್ ಮಾಡೋದಕ್ಕೆ ಬಿಡ್ತಾನೆ. ಆದರೆ ಇದು ಸೂಕ್ಷ್ಮಮತಿಯಾದಂತಹ ಋಷಭನಾಥನಿಗೆ ಗೊತ್ತಾಗುತ್ತೆ. ಈ ಋಷಭನಾಥ ಎಷ್ಟು ಸೂಕ್ಷ್ಮಮತಿಯಾಗಿರ್ತಾನೆ ಅಂತಂದರೆ, ಇಂದ್ರದೇವನ ಈ ಎಲ್ಲ ಒಂದು ಕೈಚಳಕವನ್ನು ಅವನು ಗಮನಿಸ್ತಾ ಹೋಗ್ತಾನೆ. ಅದಾದಮೇಲೆ ಅವನಿಗೆ ವೈರಾಗ್ಯ ಮೂಡ್ತಾ ಹೋಗುತ್ತೆ. ಯಾಕೆಂತಂದರೆ ಅಷ್ಟು ಸುಂದರಿ, ಅಷ್ಟು ವಿದ್ಯೆ ಗೊತ್ತಿರೋಳು, ಅಷ್ಟು ನೃತ್ಯದ ಭಂಗಿಗಳು ಗೊತ್ತಿರೋಳು, ಎಲ್ಲ ವಾದ್ಯದ ಬಗ್ಗೆನೂ ಕೂಡ ಒಂದು ತಿಳುವಳಿಕೆ ಇರುವಂತಹ ಒಂದು ನೃತ್ಯಗಾತಿ ನೀಲಾಂಜನಿ ಯಾವಾಗ ತನ್ನ ಒಂದು ಆಯಸ್ಸನ್ನು ಮುಗಿಸಿ ಅವಳು ಅಲ್ಲಿಂದ ಮಾಯವಾಗ್ತಾಳೋ, ಆಗ ಋಷಭನಾಥನಿಗೆ ತನ್ನ ಒಂದು ದೇಹದ ಮೇಲೆ, ತನ್ನ ಒಂದು ವೈಭವದ ಮೇಲೆ, ತನ್ನ ಒಂದು ರಾಜ್ಯದ ಮೇಲೆ, ಎಲ್ಲದರ ಮೇಲೂ ಕೂಡ ಅವನಿಗೆ ಆಸೆ ಅನ್ನೋದು ಹೊರಟೋಗುತ್ತೆ. ಆ ಆಸೆ ಅನ್ನೋದು ಹೊರಟೋಗಿದ ತಕ್ಷಣ ಆತ ಈ ಒಂದು ಲೋಕದಲ್ಲಿ ಎಲ್ಲನೂ ಕೂಡ ನಶ್ವರ ಅನ್ನುವಂತಹ ಭಾವಕ್ಕೆ ಒಳಗಾಗ್ತಾನೆ. ಇಲ್ಲಿ ನಮಗೆ ಕನಕದಾಸರ ಒಂದು ಕೀರ್ತನೆ ಕೂಡ ನೆನಪಾಗುತ್ತೆ. ನೀರ ಮೇಘಗಳಗುಳ್ಳೆ ನಿಜವಲ್ಲ ಹರಿಯೇ ಅನ್ನುವಂತಹ ಒಂದು ಕೀರ್ತನೆಯಂತೆ ಇಲ್ಲಿ ಋಷಭನಾಥನಿಗೂ ಕೂಡ ತನ್ನ ಜೀವನನ ಸಾಕು, ಇಷ್ಟು ನಾನು ವೈಭವೀಕರಿಸಿ ಇದ್ದಿದ್ದು ಸಾಕು ಅನ್ನೋದನ್ನ ಅರ್ಥ ಮಾಡ್ಕೊಂಡಂತಹ ಋಷಭನಾಥ ಏನು ಮಾಡ್ತಾನೆ, ತಾನು ಸನ್ಯಾಸಿ ಆಗಬೇಕು ಅನ್ನುವಂತಹ ಇಚ್ಛೆಯಿಂದ ತನ್ನ ಒಂದು ಮಕ್ಕಳಿಗೆ ಭರತ ಬಾಹುಬಲಿಗೆ ಪಟ್ಟವನ್ನು ಕಟ್ಟಿ ಅವನೇನು ಮಾಡ್ತಾನೆ, ಸನ್ಯಾಸತ್ವ ತಗೊಳ್ತಾ ಹೋಗ್ತಾನೆ. ಇದು ನಮಗೆ ಈ ಒಂದು ಪದ್ಯದಲ್ಲಿ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂತಂದರೆ, ಈ ಮನುಷ್ಯನ ಒಂದು ಜೀವನ ಅನ್ನೋದು ಯಾವತ್ತೂ ಕೂಡ
ಕ್ಷಣಿಕ, ಯಾವಾಗ ಬೇಕಾದರೂ ಕೂಡ ನಮ್ಮ ಜೀವ ಅನ್ನೋದು ಹೋಗ್ಬೋದು. ಇರುವಷ್ಟು ದಿನ ನಾವು ಒಳ್ಳೆಯ ಒಂದು ಜೀವನನ ಅಥವಾ ಒಳ್ಳೆಯ ಒಂದು ಬೇರೆಯವ್ರಿಗೆ ತೊಂದರೆ ಕೊಡದೇ ಇರೋ ರೀತಿ ನಾವು ತುಂಬ ಚೆನ್ನಾಗಿ ಬದುಕಬೇಕಾಗುತ್ತೆ ಅನ್ನೋದನ್ನ ಈ ಒಂದು ಪದ್ಯ ನಮಗೆ ತಿಳಿಸ್ತಾ ಹೋಗುತ್ತೆ. ಅದರ ಜೊತೆಗೆ ಇಲ್ಲಿ ನಾನು ಮೊದಲೇ ಹೇಳಿದಂತೆ ನೀಲಾಂಜನೇಯ ಸಾವಿನಿಂದ ಋಷಭನಾಥನಿಗೆ ಆದಂತಹ ವೈರಾಗ್ಯ ಅವನನ್ನು ಏನು ಮಾಡುತ್ತೆ, ಸನ್ಯಾಸತ್ವದ ಕಡೆ ತಗೊಳ್ತಾ ಹೋಗುತ್ತೆ. ಅವನು ಸನ್ಯಾಸಿಯಾಗಿ ತನ್ನ ಒಂದು ಮುಂದಿನ ಜೀವನಗಳನ್ನು ನಡೆಸಿ ಅವನು ಅದಾದಮೇಲೆ ಮೋಕ್ಷವನ್ನು ಪಡಿತಾ ಹೋಗ್ತಾನೆ ಅನ್ನೋದು ನಮಗಿಲ್ಲಿ ಜೈನ ಪುರಾಣಗಳಲ್ಲಿ ಕಂಡುಬರ್ತಾ ಹೋಗುತ್ತೆ. ಇಷ್ಟು ಈ ಒಂದು ಪದ್ಯದ ಒಂದು ಸಾರಾಂಶ ಆಗಿರುತ್ತೆ. ಎಲ್ಲರಿಗೂ ಧನ್ಯವಾದಗಳು.